ಇದು ಇರಾನ್ ರಾಯಭಾರಿ ಕಚೇರಿ, ಟರ್ಕಿಯ ರಾಯಭಾರಿ ಕಚೇರಿ ಮಾಡಿರುವಂತಹ ಒಂದು ಪೋಸ್ಟ್ ಇದು. ಅಲೆಕ್ಸಾಂಡರ್ ಇರಾನನ್ನು ಸುಟ್ಟಾಕದ, ಮಂಗೋಲಿಯಾದವರು ಇರಾನನ್ನು ಧ್ವಂಸಗೊಳಿಸಿದ್ದು, ಇತಿಹಾಸ ಇರಾನನ್ನು ತುಂಬ ಪರೀಕ್ಷೆ ಮಾಡಿದೆ. ಆದರೂ ಕೂಡ ಇರಾನ್ ಈಗಲೂ ಗಟ್ಟಿಯಾಗಿ ನಿಂತ್ಕೊಂಡಿದೆ. ನೋಡಿ ಆ ಒಂದು ಪೋಸ್ಟ್ನಲ್ಲಿ ಎಷ್ಟು ಧೈರ್ಯ ಇದೆ ಅಂತ. ಸೈಕೋಪಾತ್ನಿಂದ ಅಂದರೆ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿರುವಂಥ ವ್ಯಕ್ತಿಯಿಂದ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಟರ್ಕಿಯಲ್ಲಿರುವಂಥ ಇರಾನ್ ರಾಯಭಾರ ಕಚೇರಿ ಒಂದು ಅಧಿಕೃತ ಟ್ವೀಟನ್ನು ಮಾಡಿ, ಇನ್ಫ್ಯಾಕ್ಟ್ ಸರಳವಾಗಿ ಹೇಳಬೇಕು ಅಂತಂದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಸೈಕೋಪಾತ್ ಅಂತ ಕರೆದಿದೆ ಇರಾನ್ ರಾಯಭಾರಿ ಕಚೇರಿ. ಜೊತೆಗೆ ಆ ಒಂದು ಟ್ವೀಟ್ನಲ್ಲೇ ಗೊತ್ತಾಗುತ್ತೆ ಎಂಥ ಮಟ್ಟದ ಅಪಹಾಸ್ಯವನ್ನು ಇರಾನ್ ಮಾಡಿದೆ ಅಂತ. ಅಮೆರಿಕ ಅಧ್ಯಕ್ಷರು ಖಡಕ್ಕಾಗಿ ಡೆಡ್ಲೈನ್ ಮೇಲೆ ಡೆಡ್ಲೈನನ್ನು ಕೊಡ್ತಾ ಇದ್ದಾರೆ. ಈ ಡೆಡ್ಲೈನ್ ಕ್ರಾಸ್ ಆದರೆ ಹಿಂಗಾಗುತ್ತೆ, ಆ ಡೆಡ್ಲೈನ್ ಕ್ರಾಸ್ ಆದರೆ ನಾಶ ಆಗಿಬಿಡುತ್ತೆ ಅಂತ. ಇರಾನ್ ಅದನ್ನು ಗಮನಕ್ಕೂ ತಗೊಳ್ತಾ ಇಲ್ಲ, ಕಾನ್ಸಂಟ್ರೇಟೇ ಮಾಡ್ತಾ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.